ನಿಜವಾಗ್ಲೂ ದೇವ್ರ ಕೆಲಸ ಯಾವುದು ಅಂತ ನಿಮ್ಗೆ ಗೊತ್ತಾ? ರೈತ ಮಾಡೋ ಕೆಲಸ. ಇದನ್ನೆಲ್ಲ ಗೆಪ್ತಿಲ್ ಇಟ್ಕೊಂಡು ಹೋಗಿ ಕ್ಯಾಮೆ ನೋಡಿ. ಅದೆಲ್ಲ ಆತಿಲ್ಲ, ನಾವು ಹೋಗಕ್ಕಷ್ಟೇ. ಅಷ್ಟಕ್ಕೂ ನೀವ್ಯಾರು? ಏನೋ ಕರೆದು ಊಟ ಹಾಕಿರಿ ಅಂದಳಿ ಸುಮ್ಮನಿತ್ತು. ಅದೆಲ್ಲ ಆತಿಲ್ಲ. ಓ, ಎಲ್ಲಿಗೋಗಿ ಬಂದ್ರಯ್ಯ? ಕೋಪ ನೆತ್ತಿ ಮ್ಯಾಗೈತೆ. ಬಿಸಿಲಲ್ವಾ, ಅದಕ್ಕೆ ಹಿಂಗೆ ಆಡ್ತಿದ್ದೀರಾ ಅನ್ಸತ್ತೆ. ವಾಸಿ ನೀರು ಕುಡೀರಿ, ಸರಿ ಹೋಯ್ತದೆ. ನಮಗೆ ನೀರಿಗೀರು ಏನು ಬೇಡ, ಇಲ್ಲಿಂದ ಹೋಗ್ಬೇಕಷ್ಟೇ. ಆಗಕ್ಕಿಲ್ಲ. ನೀವು ತಿಂದಿರೋ 1.5 kg ಅಕ್ಕಿನ ವಾಪಸ್ ಕೊಡಿ, ಹೋಯ್ತಾ ಇರಿ. ಯಾಕಾಗತ್ತಪ್ಪ? ನೀನೇ ತಾನೇ ಬೆಳೆಯಕ್ಕೆ ವ್ಯವಸ್ಥೆ ಮಾಡ್ಬಿಟ್ಟು ಆಮೇಲೆ ನೀವು ಹೋಗಿ ಅಂತ ಹೇಳಿದ್ದು. ಇವಾಗಲೂ ಅದನ್ನೇ ಹೇಳ್ತಿರೋದು. ಅದನ್ನೆಲ್ಲ ವಾಪಸ್ ಕೊಟ್ಬಿಟ್ಟು ಹೋಯ್ತಾ ಇರಿ. ನಮಗಿದೆಲ್ಲ ಗೊತ್ತಿಲ್ಲ. ಇದನ್ನೆಲ್ಲ ಮಾಡಿ ನಮಗೆ ಅಭ್ಯಾಸನೂ ಇಲ್ಲ. ನೀವು ಹೀಗೆ ಮೇಲಿಂದ ಮೇಲೆ ನಮಗೆ ಹಿಂಸೆ ಕೊಟ್ರೆ ನಾವು ಹೇಗೆ ಮಾಡೋದು ಹೇಳಿ? ಅದನ್ನ ಅನ್ನ ತಿನ್ನೋಕ್ಕೂ ಮುಂಚೆ ಯೋಚನೆ ಮಾಡಬೇಕಿತ್ತು ಕಣಮ್ಮ. ಯುಗಾದಿ ಹಬ್ಬ ಹೊಸ ವರ್ಷ ಅಂತ ಹೊರಟ್ವಿ. ನಮ್ಮ ಮಾವ ಹೊಸ ವರ್ಷ ಅಂದರೆ ಹೊಸ ಪ್ರಾರಂಭ, ಹೊಸ ಶುರು, ಹೊಸ ಆದಿ ಅಂತ ಏನೇನೋ ಹೇಳಿದ್ರು. ಮಾವ ಅದು ದೇವ್ರೆ ಏನಪ್ಪ ಮಾಡೋದು? ಕಣ್ಣೀರ್ನಾಗ ಬೆಳೆ ಬೆಳೆಯೋಕ್ಕಾಗಲ್ಲಮ್ಮ, ನೀರ್ನಾಗ ಮಾತ್ರ ಬೆಳೆ ಬೆಳೆಯೋಕ್ಕಾಗೋದು. ಅದಕ್ಕೆ ಕಣ್ಣೀರ್ನ ಸುಮ್ಮನೆ ಚೆಲ್ಬೇಡ, ಇಟ್ಕೋಬೇಕಾಯ್ತದೆ. ಸ್ವಾಮಿ, ನಿಮ್ದಮ್ಮಯ್ಯ ಅಂತೀನಿ. ಸ್ವಲ್ಪ ನೀರಾದರೂ ಕೊಟ್ಟು ಪುಣ್ಯ ಕಟ್ಕೊಳ್ಳಿ. ಈ ಬಿಸಿಲಲ್ಲಿ ಎಲ್ಲರೂ ಸಾಯ್ತಾ ಇದ್ದೀವಿ. ನನ್ನ ಮಗ ಈ ಬಿಸಿಲಿಗೆ ನೊಂದು ಬೆಂದು ಹೋಗಿದ್ದಾನೆ. ಅಮ್ಮ, ನಾನೇನು ಬೆಂದು ಹೋಗಿಲ್ಲ. ಹಾಟ್ ಸಮ್ಮರ್ ಡೇ ಅಲ್ವಾ, ಅದಕ್ಕೆ ಒಂದು ಸ್ವಲ್ಪ ಡಿಸಿನೆಸ್ಸು. ನೀರು ಕುಡಿದ್ರೆ ಎಲ್ಲ ಸರಿ ಹೋಗುತ್ತೆ, ಆದರೆ ನೀರಿಗೆ ಒಂದು ಸ್ವಲ್ಪ ORS ಮಿಕ್ಸ್ ಮಾಡಬೇಕು. ನಮ್ಮ ಬಾವಿನಲ್ಲಿರೋ ನೀರಿಗೆ ಔಷಧಿ ಗುಣ ಐತೆ. ಹೋಗಿ ಸೇದ್ಕೊಂಬಂದು ಕುಟ್ಕೊಳ್ಳಿ. ಬಾವಿಯಲ್ಲಿ ನಾವು ನೀರು ಸೇದ್ಬೇಕಾ? ಓ, ಬಟನ್ ಒತ್ತಿದ್ರೆ ನೀರು ಬರುವಂತ ಊರಿಂದ ಬಂದವರಲ್ವಾ ನೀವು? ನಮ್ಮ ರೈತರು ನೀರಿಗೋಸ್ಕರ ಎಷ್ಟು ಕಷ್ಟಪಡ್ತವ್ರೆ ಅಂತ ನಿಮಗೂ ಗೊತ್ತಾಗಬೇಕಲ್ಲ. ಅದಕ್ಕೆ ತಗೊಳ್ಳಿ, ಹೋಗಿ ಸೇದ್ಕೊಂಬಂದು ಕುಡೀರಿ. ಇನ್ನು ಮಾತಾಡಿ ಏನು ಪ್ರಯೋಜನ ಇಲ್ಲ. ನಡಿ ಗೌರಿ. ಅಮ್ಮ, ನಾನು ಬರ್ತೀನಿ. ಸರಿ ಬಾ. ಬೇಗ ಬನ್ನಿ. ಅಮ್ಮ, ನಂಗೆ ಇವ್ರ ಒಂಥರ ಇಷ್ಟ ಆಯ್ತು. ಅಕ್ಕ, ನನಗೆ ಮಕ್ಳು ಇಲ್ಲ ಅನ್ನೋ ನೋವು ಇಲ್ಲದೆ ಇದ್ದಿದ್ರೆ ಈ ನನ್ನ ಮಗಂಗೆ ಒಂದು ಕೊಡ್ತಾ ಇದ್ದೆ. ಯಾಕೆ? ಮತ್ತಿನ್ನೇನಕ್ಕ, ನಾವ್ ಈ ಊರಿಂದ ಹೇಗೆ ಹೋಗೋದಂತ ಯೋಚನೆ ಮಾಡ್ತಿದ್ರೆ ಇವನು ಅಮ್ಮ ನನಗೆ ಈ ಊರು ಇಷ್ಟ ಆಯ್ತು ಅಂತ ಹೇಳ್ತಿದ್ದಾನೆ. ಸ್ಕಂದ, ಅಸ್ತು ದೇವತೆಗಳು ಅಸ್ತು ಅಸ್ತು ಅಂತಿರ್ತಾರೆ. ನಾವಿದೇ ಊರಲ್ಲೇ ಇರ್ಬೇಕಾಗತ್ತೆ. ಹಾಗೆಲ್ಲ ಹೇಳ್ಬಿಡ ಕಣೋ. ಡೋಂಟ್ ವರಿ ಅಮ್ಮ, ಹಾಗೆಲ್ಲ ಆಗಲ್ಲ. ನಂಗೆ ಗೋಡಂಬಿ ಹಾಕಿರೋ ವೆಜ್ ಬಿರಿಯಾನಿ ಅಂದ್ರೆ ತುಂಬಾ ಇಷ್ಟ. ಹಂಗಂದಿದ ತಕ್ಷಣ ಸಿಕ್ಬಿಡ್ತಾ? ಇಲ್ಲ ತಾನೆ, ಇದು ಹಾಗೇನೆ. ಏಯ್, ನಮ್ಮನೇಲಿ ಗೋಡಂಬಿನ ಬಳಸಲ್ಲ ಅಂತ ಹೇಳ್ತಿದ್ಯಲ್ಲೋ? ತಿಂಗ್ಳಿಗೆ ಒಂದ್ಸಲ ತುಪ್ಪದಲ್ಲಿ ಹುರಿದಿರೋ ಗೋಡಂಬಿ ಹಾಕಿರೋ ಕೇಸರಿ ಬಾತು ವೆಜ್ ಬಿರಿಯಾನಿ ಮಾಡಲ್ವಾ? ಹೌದೌದು, ಆದ್ರೆ ಅದ್ರಲ್ಲಿ ತಟ್ಟೆ ತುಂಬಾ ಅನ್ನ, ಮಧ್ಯದಲ್ಲಿ ಒಂದೇ ಒಂದು ಗೋಡಂಬಿ ಇರುತ್ತೆ. ತಲೆಗೊಂದು ಅಂತ ಲೆಕ್ಕ ಮಾಡಿ ಹಾಕಿರ್ತೀಯ. ಗೋಡಂಬಿನೂ ಸರಿಯಾಗಿರಲ್ಲ, ತುಪ್ಪನೂ ಸರಿಯಾಗಿರಲ್ಲ. ಅದು ಒಂದ್ ಡಿಶಾ? ಅಯ್ಯೋ ಸುಮ್ಮನೆ ಇರೋ, ಅದನ್ನೆಲ್ಲ ಜ್ಞಾಪಿಸ್ಬೇಡ. ಆ ರೈತ ಕೊಡ್ತಿರೋ ಹಿಂಸೆನ ತಡ್ಕೊಳಕ್ ಆಗ್ತಾ ಇಲ್ಲ. ಇಂಥ ಟೈಮಲ್ಲಿ ಅಷ್ಟು ಒಳ್ಳೊಳ್ಳೆ ಊಟನೆಲ್ಲ ಜ್ಞಾಪಿಸ್ಕೊಂಡ್ರೆ ಇನ್ನೂ ಕಷ್ಟ ಆಗುತ್ತೆ. ಮೊದಲು ನೀರು ತುಂಬಿಸ್ಕೊಂಡು ಹೋಗೋಣ. ಆ ಬಾವಿ ಎಲ್ಲಪ್ಪ ಇದೆ? ಅಕ್ಕ, ಬಾವಿ ಅಲ್ಲೇ ಇದೆ, ಬಾ ಸೇದೋಣ. ಚಿಕ್ಕಮ್ಮ, ಸೇದೋದು ತಪ್ಪು ಅಂತ ನೀವೇ ಹೇಳ್ಕೊಟ್ಟಿದ್ದೀರಾ. ಈಗ ಸೇದೋಣ ಬಾ ಅಂತ ಅಮ್ಮನ್ನು ಕರೀತಿದ್ದೀರಾ? ಅಮ್ಮ, ದಿಸ್ ಇಸ್ ಟೂ ಮಚ್. ಧೂಮಪಾನ ಆರೋಗ್ಯಕ್ಕೆ ಹಾನಿಕರ. ಸ್ಕಂದ, ಸೋಲ್ತಿರೋರ್ನ ಕರೆದು ಗೆಲ್ಲು ಅಂತ ಹೇಳ್ಬೋದು ಕಣೋ. ಸಾಯ್ತಿರೋರ್ಗೆ ಸೋಲ್ತಿ ಅಂತ ಹೇಳ್ಬಾರ್ದು ಕಣೋ. ನೋಡು, ನೀನ್ ಹೇಳ್ತಿರೋ ಸೇದುನು ಗೌರಿ ಹೇಳ್ತಿರೋ ಸೇದುನು ಬೇರೆ ಬೇರೆ ಕಣೋ. ಅಕ್ಕ, ಇಷ್ಟೆಲ್ಲ ಹೇಳೋದ್ರ ಬದಲು ಇವನನ್ನ ಸರ್ಕಾರಿ ಶಾಲೆಗೆ ಸೇರಿಸಿದ್ರೆ ಕನ್ನಡನಾದ್ರೂ ನೀಟಾಗಿ ಕಲ್ತಿರೋನು. ಸ್ಕಂದ, ಬೀಡಿ ಸಿಗರೇಟ್ ಸೇದೋದಕ್ಕೂ ಬಾವಿಯಲ್ಲಿ ನೀರು ಸೇದೋದಕ್ಕೂ ತುಂಬಾ ವ್ಯತ್ಯಾಸ ಇದೆ ಕಣೋ. ನಾವಿವಾಗ ನೀರು ಸೇದೋಕ್ ಹೋಗ್ತಾ ಇದೀವಿ, ಬಾ ಬಾ. ಅಕ್ಕ, ನಲ್ಲಿಯಲ್ಲಿ ನೀರು ಹಿಡಿದ ಅಭ್ಯಾಸ, ಬಾವಿಯಲ್ಲಿ ನೀರು ಸೇದ ಅಭ್ಯಾಸ ಇಲ್ಲ. ಏನೇ ಮಾಡೋದು? ಈಗ ಅಭ್ಯಾಸ ಮಾಡ್ಕೋಬೇಕು. ಇಸ್ಕಂದ, ಸ್ವಲ್ಪ ಹೆಲ್ಪ್ ಮಾಡೋ. ಫಸ್ಟ್ ನೀವು ಸೇದ್ ತೋರಿಸಿ, ಆಮೇಲೆ ಈಸಿ ಇದ್ರೆ ಹೆಲ್ಪ್ ಮಾಡಿ. ಸರಿ ಆಯ್ತು.
ಅಮ್ಮ, ಕಾಲ್ ತುಂಬಾ ಸುಡ್ತಿದೆ, ನೀರ್ ಹಾಕಮ್ಮ. ಅಕ್ಕ ನಂಗೊಂದು ಸ್ವಲ್ಪ ಹಾಕು. ಈಗ ಮತ್ತೆ ಸೇದ್ಬೇಕಾ? ಅಕ್ಕ ನೀರ್ ಸೇದಿ ಸೇದಿ ಕೈಯೆಲ್ಲ ಸೇದೋಯ್ತು. ನನಗೂ ಅಷ್ಟೇ ಕಣೆ. ಇನ್ನು ಗದ್ದೆಗೆ ಹೋದ್ರೆ ಇನ್ನು ಏನೇನು ಕೆಲಸ ಮಾಡಿಸ್ತಾನೋ, ಇನ್ನು ಏನೇನು ಹಿಂಸೆ ಅನ್ಭವಿಸ್ಬೇಕೋ. ದೇವ್ರೆ ದೇವ್ರೆ. ಅಮ್ಮ, ನನ್ನ ಹತ್ರ ಒಂದು ಐಡಿಯಾ ಇದೆ. ಏನು? ಅಮ್ಮ, ನೀನ್ ಅವಾಗ್ಲೇ ಏನ್ ಹೇಳ್ದೆ, ಇಲ್ಲಿಂದ ಹೇಗ್ ತಪ್ಪಿಸ್ಕೊಂಡು ಹೋಗೋದು ಅಂತ ತಾನೆ. ಅವರು ಆ ಕಡೆ ಇದ್ದಾರೆ, ನಾವು ಈ ಕಡೆ ಇದ್ದೀವಿ. ಇಲ್ಲಿಂದ ತಪ್ಪಿಸ್ಕೊಂಡು ರೋಡ್ ಹತ್ರ ಹೋಗೋಣ. ಹೋದ ತಕ್ಷಣ ಅಪ್ಪಂಗೆ ಮತ್ತೆ ಚಿಕ್ಕಪ್ಪಂಗೆ ಕಾಲ್ ಮಾಡೋಣ. ಅವ್ರ ಅಲ್ಲಿಂದ ಮೆಲ್ಲಗೆ ತಪ್ಪಿಸ್ಕೊಂಡ್ ಬರ್ಬೋದು. ಐಡಿಯಾನು ಚೆನ್ನಾಗಿದೆ, ಆದ್ರೆ ಇಲ್ಲಿ ನೆಟ್ವರ್ಕೇ ಸಿಗಲ್ಲ ಕಣೋ. ಸಿಗ್ಲಿಲ್ಲ ಅಂದ್ರೆ ಏನಂತೆ, ಮೇನ್ ರೋಡಲ್ಲಿ ಯಾರಾದ್ರೂ ಸಿಕ್ಕೇ ಸಿಗ್ತಾರೆ. ಅವ್ರ ಫೋನಿಂದ ಅವ್ರಿಗೆ ಫೋನ್ ಮಾಡೋಣ. ಮೊದ್ಲಿನಿಂದ ತಪ್ಪಿಸ್ಕೋಬೇಕಷ್ಟೆ. ಹಾ ನಿನ್ನ ಓದಿಸಿದ್ದಕ್ಕೂ ಸಾರ್ಥಕ ಆಯ್ತು ಕಣೋ. ಈ ಕೊಡ ಎಲ್ಲ ಇಲ್ಲೇ ಇರಲಿ, ನಾವ್ ಯಾರನ್ನಾರು ಸಹಾಯ ಕರ್ಕೊಂಬರೋಣ. ಸರಿ ಅಕ್ಕ, ಹಾಗೆ ಮಾಡೋಣ. ಸ್ಕಂದ ಅಕ್ಕ ಬಾ ಹೊರಡೋಣ. ಸೌಂಡ್ ಮಾಡೋದ್ ಬೇಡ. ಹಿಂಗ್ ಬೇಡ, ಹಿಂಗ್ ಹೋಗೋಣ. ಎಲ್ಲಿ ಜಾರಿತೋ ನೆಟ್ವರ್ಕು. ಅಯ್ಯೋ ಬಡ್ಕೊಂಡೆ, ಟ್ರಿಪ್ಪು ಗಿಪ್ಪು ಎಲ್ಲ ಬೇಡ ಅಂತ. ಈ ಗಿರಿ ನನ್ನ ಮಾತೇ ಕೇಳಲ್ಲ ಅಂತಾಳೆ. ಶೋರೆ, ಈ ಹೆಂಗಸ್ರೆ ಹಿಂಗೆ, ಗಂಡಸರು ಮಾತಕ್ಕೆ ಅಂತಿಲ್ಲ. ತಪ್ಪು ಕಾಶಿ ಅವರೇ, ಗಂಡಸರು ಮಾತು ಕೇಳ್ತಾರೆ. ಈ ಬಸ್ಯ ಪವ್ಯ ಏನಾದರೂ ಹೇಳಿ, ಹೌದಾ ಅಣ್ಣ, ಆಯ್ತಣ್ಣ, ಸರಿ ಅಣ್ಣ ಅಂತಾರೆ. ಗಂಡಂದ್ರೆ ಮಾತು ಕೇಳಲ್ಲ ಅಷ್ಟೇ. ಶೋರೆ, ಯುಗಾದಿ ಹೊಸ ವರ್ಷ ಎಲ್ರಿಗೂ ಮೆಸೇಜ್ ಹಾಕಿ ಗಮ್ಮತ್ತಾಗಿಪ್ಪ ಅಂದೇಳಿ ಅನ್ಕೊಂಡಿದ್ದಿದೆ. ಆದ್ರೆ ಈಗ ಒಂದು ಮೆಸೇಜು ಪಾಸ್ ಮಾಡೋ ಕಾಯ್ದೆ ಪ್ಯಾಸೇಜಲ್ಲಿ ಸಿಕ್ಕಾಯ್ಕೊಂಡಿತ್ತಲ್ಲ ಬರ್ರೆ. ಅಯ್ಯೋ ಕಾಶಿ ಅವರೇ, ನೀವು ಮೆಸೇಜ್ಗೆ ಹೋದ್ರೆ, ಆದರೆ ನಾನು ಯುಗಾದಿ ದಿವಸ ಏನೇನು ಮಾಡಬೇಕು ಅಂತ ಅಂದ್ಕೊಂಡಿದ್ದೆ ಗೊತ್ತಾ? ಯುಗಾದಿ ಹಬ್ಬದ ದಿವಸ ಹೋಳಿಗೆ ಸಾರು ಮಾಡಿಸಿ ಮಾರನೇ ದಿನ ಆ ಹೋಳಿಗೆ ಸಾರನ್ನ ಕುದಿಸಿ ತಿಂತಾ ಇದ್ರೆ ಆಹಾ ಆಹಾ ಅಂತ ಒಂದು ವಾರದ ಹಿಂದೆನೆ ಕನ್ಸ್ಕೊಂಡಿದ್ದೆ. ಈಗ ಆ ಕನಸು ನುಚ್ಚು ನೂರಾಗೋಯ್ತು, ಚುಚ್ಚು ಚೂರಾಗೋಯ್ತು. ಶಿವು, ಒಂದು ಮಾತು ಹೇಳ್ತೀನಿ, ನೆನಪಿಟ್ಕೋ. ಇಷ್ಟು ಹೇಳ್ತಾ ಇಲ್ವಲ್ಲ ನೆನಪಿಟ್ಕೊಳಕ್ಕೆ, ಒಂದೇ ತಾನೆ ಹೇಳು. ಅವಿವೇಕಿ, ಹೇಳು. ನಮ್ಮ ಜೀವನದಲ್ಲಿ ಏನೇ ನಡೆದ್ರು ಅದಕ್ಕೊಂದು ಕಾರಣ ಇರುತ್ತೆ ಕಣಯ್ಯ. ಅಕ್ಕ ಕೊಂದ ಚಿಕ್ಕಮ್ಮ, ನಡೆಯೋ ಘಟನೆ ನೋಡಿದ್ರೆ ಅಯ್ಯೋ ದೇವರೇ, ನಮ್ಮ ಜೀವನದಲ್ಲಿ ಹೀಗಾಗ್ತಿದ್ಯಾ ಅನ್ಸುತ್ತೆ. ಅಮ್ಮ, ನಾವ್ ಅವಾಗ್ಲೇ ಇಲ್ಲಿಂದಾನೆ ತಾನೇ ತಪ್ಸ್ಕೊಂಡು ಹೋಗಿದ್ದು, ಮತ್ತಿಲ್ಗೆ ಬಂದಿದ್ದೀವಿ. ಅದೇ ನನಗೂ ಗೊತ್ತಾಗ್ತಾ ಇಲ್ವೇ. ನಾವಾಗ್ಲೇ ಆ ಕಡೆ ಹೋಗಿದ್ದು, ಈ ಕಡೆಯಿಂದ ಬರ್ತಾ ಇದೀವಲ್ಲ. ಅಕ್ಕ, ದಾರಿ ಮಿಸ್ ಮಾಡ್ಕೊಂಡು ಇಲ್ಲಿಗೆ ಬಂದ್ವಿ ಅನ್ಸುತ್ತೆ. ಇವಾಗ ಈ ಕಡೆ ಹೋಗೋಣ. ಈಗೇನೋ ತೊಂದರೆ ಆಗಿದೆ ಅಂತ ದಾರಿನ ಬದಲಾಯಿಸಬಾರ್ದು, ಅದೇ ದಾರಿಲೇ ಹೋಗ್ಬೇಕು. ಅಯ್ಯೋ ಅಮ್ಮ, ಮತ್ತಿದೆ ಜಾಗ. ಅಯ್ಯೋ, ನಂಗೆ ತಲೆ ಕೆಟ್ಟೋಗ್ತದೆ. ಏನೇ ಮಾಡೋದು ಗೌರಿ? ಏನು ಗೊತ್ತಾಗ್ತಿಲ್ಲ ಅಕ್ಕ. ಏನು ಮಾಡೋಕ್ಕಾಗಲ್ಲ, ಆಗ ಎಲ್ಲ ದಾರಿನೂ ಮುಚ್ಚೋಗ್ಬಿಟ್ಟಿದೆ ಅನ್ಸುತ್ತೆ. ಆಗ ನಮಗೆ ನಾವೇ ಯಾವ್ದಾರೊಂದು ಹೊಸ ದಾರಿ ಹುಡ್ಕೋಬೇಕಪ್ಪ. ಅಮ್ಮ, ಒಂದ್ ಕೆಲ್ಸ ಮಾಡೋಣ. ನೀನ್ ಹಿಂಗೋಗು, ನಾನು ಇಲ್ಲೇ ಸ್ಟ್ರೈಟ್ ಹೋಗ್ತೀನಿ. ಚಿಕ್ಕಮ್ಮ, ನೀವು ಹಿಂಗೋಗಿ. 3 ಜನ ಬೇರೆ ಬೇರೆ ಕಡೆ ಹೋದ್ರೆ ಒಬ್ರಿಗಾದ್ರೂ ಮೇನ್ ರೋಡ್ ಸಿಗ್ಬೋದು. ಹಾ ಸ್ಕಂದ, ಈ ಚಿಕ್ಕ ತಲೆಯಲ್ಲಿ ಇಷ್ಟು ದೊಡ್ಡ ಐಡಿಯಾಗಳು ಇಟ್ಕೊಂಡಿದ್ಯೋ.
ಹಾಗೆ ಮಾಡೋಣ. ಅಕ್ಕ ಹುಷಾರು, ಯಾರಾದ್ರೂ ಮಿಸ್ ಆದ್ರೆ ಈ ರೀತಿ ಸೌಂಡ್ ಮಾಡೋಣ. ಓಕೆನಾ? ಸರಿ ಗೌರಿ, ಹುಷಾರು. ಆಗೇನಾಗತ್ತೆ, ನಾವೆಲ್ಲೇ ಸುತ್ತಿದ್ರು ಯಾವುದೇ ದಾರಿಲಿ ಹೋದ್ರೂ ಏನು ಸಿಗಲ್ಲ. ಮತ್ತದೇ ಜಾಗಕ್ಕೆ ಬಂದು ನಿಲ್ತೀರಾ. ಭಗವಂತ, ನಾನು ಮತ್ತೆ ಇಲ್ಲೇ ಬಂದ್ಬಿಟ್ನಾ? ಏನ್ ಮಾಡೋದೀಗ? ಅಕ್ಕ ಸ್ಕಂದ ಎಲ್ಲೋಗಿರ್ಬೋದು? ಅಕ್ಕ, ನೀನ್ ಹಿಂಗಿಂದ ಹೋದೆ ಅಲ್ವಾ? ಹೀಗೆ ಬಂದೆ? ನಾನು ಈ ಕಡೆ ಹೋಗಿದ್ದೆ, ಈ ಕಡೆಯಿಂದ ಬಂದೆ. ಅಯ್ಯೋ, ಇಲ್ಲಿ ಏನಾಗ್ತದೆ ಅಂತಾನೆ ಗೊತ್ತಾಗ್ತಾ ಇಲ್ವೇ? ಏನಪ್ಪ ಮಾಡೋದು? ಸ್ಕಂದ, ಸ್ಕಂದ, ಸಿಗು ಸ್ಕಂದ. ಸ್ಕಂದ, ನೀನು ಹಿಂಗ್ ತಾನೇ ಹೋಗಿದ್ದೆ, ಹಿಂಗ್ ಬರ್ತಾ ಇದ್ಯಾ? ನಂಗೂ ಅದೇ ಅರ್ಥ ಆಗ್ತಿಲ್ಲ. ಎಲ್ಲ ಹೋದ್ರೂ ಸುತ್ತಿ ಬಳಸಿ ಇಲ್ಲಿಗೆ ಬರ್ತಿದೀವಲ್ಲ. ಅಂದ್ರೆ ಇದು ಸಾಮಾನ್ಯವಾದ ಊರಲ್ಲ, ಯಾವುದೋ ಮಾಯಾ ಬಜಾರ್ ಅನ್ಸುತ್ತೆ. ಅಯ್ಯೋ ದೇವ್ರೆ ದೇವ್ರೆ, ಎಂಥ ಊರಿಗೆ ಬಂದು ಸಿಕ್ಕಾಕೊಂಡ್ಬಿಟ್ವಪ್ಪ. ಅಕ್ಕ, ನೀನ್ ಹೇಳಿದ್ ನಿಜ. ಇದು ಮಾಯಾ ಬಜಾರೆ ಅನ್ಸುತ್ತೆ. ಆ ರೈತ ಇದಾನಲ್ಲ, ಅವನು ಮಾಟಗಾರ ಇರ್ಬೇಕು. ನಮ್ಮನ್ನೆಲ್ಲ ಬಲಿಗಿಲಿ ಕೊಡ್ತಾನೋ ಏನೋ. ನೋಡು, ಹಿಂಗೆಲ್ಲ ಮೋಡಿ ಮಾಡಿದಾನೆ, ನಂಬೋಕೆ ಆಗ್ತಿಲ್ಲ. ನಂಬಕ್ಕೆ ಸಾಧ್ಯ ಇಲ್ಲ ಅನ್ಸಿದ್ರು ನಿಮ್ಮನ್ನ ನೀವೇ ನಂಬಬೇಕೆ ಕಣಯ್ಯ. ಆಗ ಒಂದು ಸಣ್ಣ ಬೆಳಕಿನ ಕಿಂಡಿ ನಿಮಗೋಸ್ಕರ ನಿಮ್ಮೊಳಗೆ ಹುಟ್ಟುಕೊಳ್ಳುತ್ತೆ. ಆದರೆ ಅಲ್ಲಿವರೆಗೂ ತಾಳ್ಮೆಯಿಂದ ಕಾಯಬೇಕು. ಆಮೇಲೆ ತಾನಾಗೆ ಎಲ್ಲ ಸರಿ ಹೋಗುತ್ತೆ. ಇಲ್ಲಿ ಬೇಕಾಗಿರೋದು ಆತ್ಮವಿಶ್ವಾಸ ಒಂದೇ ಕಣಪ್ಪ. ಅಪ್ಪ, ಜೋಡೆತ್ತಿನ ಥರ ನಾನು ಕಾಶಿ, ಟಿಲ್ಲರು ಟ್ರ್ಯಾಕ್ಟರ್ ಥರ ಗಿರಿ ಗೌರಿ, ನೇಗಿಲ ಥರ ನನ್ನ ಮಗ ಸ್ಕಂದ. ನಾವಿಷ್ಟು ಜನ ಗದ್ದೆಯಲ್ಲಿ ಒದ್ದಾಡ್ತಾ ಇದ್ದೀವಿ. ಈ ಗ್ಯಾಪಲ್ಲಿ ನಿನಗೆ ನುಡಿಮುತ್ತುಗಳು ಬೇಕಾ? ಬೇಕಾದರೆ ಒಂದು ಪೆನ್ನು ಪೇಪರ್ ತಂದ್ಕೊಡ್ತೀನಿ. ನ್ಯೂಸ್ ಪೇಪರ್ ಅವ್ರಿಗೆ ಬರೆದು ಕಳಿಸು. ಅವ್ರಿಗೆ ಇಷ್ಟ ಆದರೆ ಪ್ರಿಂಟ್ ಹಾಕೋಸ್ತಾರೆ. ರಿಜೆಕ್ಟ್ ಆದರೆ ಬೇಜಾರು ಮಾಡ್ಕೊಂಬೇಡಿ. ನಾನು ನಿಮ್ಗೊಂದು ಬ್ಲ್ಯಾಕ್ ಬೋರ್ಡ್ ತಂದು ಕೊಡ್ತೆ. ಹೋಟ್ಲಲ್ಲಿ ಇಂದಿನ ಮೆನ್ಯೂ ಅಂತ ಬರ್ದಿರ್ತಾರಲ್ಲ, ಹಾಗೆ ನಿಮ್ಮ ಸುಭಾಷಿತ ಬರೀನಿ. ನಾವು ಕಂಡ ಚಪ್ಪಾಳೆ ತಪ್ತು. ನೀರು ತರಕ್ಕೆ ಹೋದವರು ಇಷ್ಟೊತ್ತಾದರೂ ಬರಲಿಲ್ಲ ಅಂತ ನಾನು ತಲೆ ಕೆಡಿಸ್ಕೊಳ್ತಾ ಇದ್ದೀನಿ. ಈ ಗ್ಯಾಪಲ್ಲಿ ಏನೇನೋ ಹೇಳ್ತಿಯಲ್ಲಪ್ಪ. ಇನ್ನು ನಾವು ಎಷ್ಟೇ ಪ್ರಯತ್ನ ಪಟ್ಟರು ವ್ಯರ್ಥ ಅನ್ಸುತ್ತೆ. ಅದೇನಾಗುತ್ತೋ ಆಗಲಿ, ಆ ಭಗವಂತನ ಮೇಲೆ ಭಾರ ಹಾಕಿ ಹೊಲದ ಹತ್ರ ಹೋಗೋಣ ನಡೀರಿ. ಗೌರಿ, ಎತ್ಕೋ. ಅಕ್ಕ, ನೀನೇ ನನ್ನನ್ನು ಎತ್ಕೋಬೇಕು, ನಾನೇಗೆ ನೀನು ಎತ್ಕೊಳ್ಳೆ? ಚಿಕ್ಕಮ್ಮ, ಈ ಟ್ರಾಜಿಡಿ ಟೈಮಲ್ಲಿ ಕಾಮಿಡಿ ಬೇಕಾ? ಅಮ್ಮ ಹೇಳಿದ್ದು ಬಿಂದ್ಗೇನ್ ಎತ್ಕೊಳ್ಳಿ ಅಂತ. ಸ್ಕಂದ, ನನ್ನ ಟ್ರಾಜಿಡಿ ನಿನಗೆ ಕಾಮಿಡಿ ಥರ ಕಾಣಿಸ್ತಿದೆ. ಏನು ಮಾಡೋಕ್ಕಾಗಲ್ಲ. ಆ ರೈತ ಮತ್ತೆ ಬಂದು ನಾಟಿ ಮಾಡಿ ಅಂದೇಳಿ ಹೇಳ್ತನೋ ಏನೋ ಮರ್ರೆ. ಆಚಾರ್ಯ, ಅಪ್ಪ ಹೇಳಿಲ್ಲ ಆತ್ಮವಿಶ್ವಾಸ ಮುಖ್ಯ ಅಂತ? ಪ್ರಯತ್ನ ಪಡೋಣ. ನೋಡಿ, ಅವನು ಯಾವುದೇ ಕಾರಣಕ್ಕೂ ಕರಿಬಾರ್ದು ಅಂತ ಮನಸ್ಸಲ್ಲಿ ಗಟ್ಟಿಯಾಗಿ ಅನ್ಕೊಳ್ಳಿ. ಅವನು ನಮ್ಮನ್ನ ಕರಿಬಾರ್ದು. ಕರಿತೀನಿ, ಅದಕ್ಕೆ ಬರ್ತಿದ್ದೀನಿ. ಅಲ್ಲೇ ಇರಿ. ನನ್ನ ಕೈಲಾಗಲ್ಲ, ಕೆಲಸ ಮಾಡೋಕ್ಕಾಗಲ್ಲ. ಗಿರಿ, ಹೆಂಗಿದ್ರು ಅಯ್ಯಪ್ಪ ಕಾಣಿಸ್ತಾ ಇಲ್ಲ. ಓಡೋಕ್ ಬಿಡೋಣವಾ? ಏಯ್, ನೀವೆಷ್ಟೇ ಪ್ರಯತ್ನ ಪಟ್ಟರು ಇಲ್ಲಿಂದ ಹೋಗೋಕ್ಕಾಗಲ್ಲ. ಕೆಲಸ ಮಾಡಿ ಅಂದರೆ ಮೈಗಳ್ತನ ಮಾಡ್ತೀರಾ. ಮಾಡಿ ಕೆಲಸ. ಏನು ಸ್ವಾಮಿ ಧಮ್ಕಿ ಆಗ್ತಾ ಇದ್ದೀರಾ? ನಾನು ಬಂದಾಗಿಂದ ನೋಡ್ತಾ ಇದ್ದೀನಿ ಅದೇ. ಮತ್ತೆ ನೋಡಿ, ಕಾನೂನು ಕೈ ತುಂಬ ದೊಡ್ಡದಿದೆ. ನೀವು ಡಾನ್ ಆಗಿದ್ರೆ ಅದು ನಿಮ್ಮೂರ್ಗಷ್ಟೇ. ಡಾನ್ ಅಲ್ಲ, ಮಾಟಗಾರ. ಈ ಮಾಟ ಮಂತ್ರ ಎಲ್ಲ ನನ್ನ ಎಡಗೈ ಬಲಗೈ ಇದ್ದಂಗೆ. ನಾನು ಹೇಳಿದ ಕೆಲಸ ಮಾಡಿದ್ರೆ ನೀವು ಇಲ್ಲಿಂದ ಹೋಗ್ಬೋದು, ಇಲ್ಲಾಂದರೆ ಸಾಧ್ಯನೇ ಇಲ್ಲ. ಅಲ್ಲಪ್ಪ, ಬೆಳಗ್ಗಿಂದ ನಾವ್ಯಾರು ಒಂದು ತುತ್ತನ್ನ ತಿಂದಿಲ್ಲ. ಏನಾದ್ರು
ಇರೋ ಕೃಷಿ ಭೂಮಿಲೆಲ್ಲ ಮನೆ ಕಟ್ತವ್ರೆ. ಬೆಳೆ ಬೆಳಿ ಅಂದ್ರೆ ಎಲ್ಲಿಂದ ಬೆಳಿತಾರೆ? ಪ್ಯಾಟೆನಾಗ ಕೊಚ್ಚೆ ನೀರಲ್ಲಿ ಸೊಪ್ಪು ಬೆಳೆದು ಮಾರ್ತವ್ರೆ. ನನ್ನ ಕಣ್ಣಾರೆ ನಾನೇ ನೋಡಿವ್ನಿ. ನಿಮಗೆಲ್ಲ ಅದೇ ಸರಿ ಅನಿಸ್ತದ. ಅದಕ್ಕೆ ಇವ್ರಿಗೆಲ್ಲ ಬುದ್ಧಿ ಬರಲಿ ಅಂತ ಇಲ್ಲಿ ನಿಲ್ಸಿವ್ನಿ. ನನ್ನ ಅಕ್ಕಿನ ಬೆಳ್ಕೊಡಿ, ಹೋಗ್ತಾ ಇರಿ, ನಾನೇನು ಕೇಳಲ್ಲ. ಅಂಕಲ್ ಪ್ಲೀಸ್ ಅಂಕಲ್, ನಮ್ಗೆ ಇದೆಲ್ಲ ಮಾಡಕ್ ಕಷ್ಟ ಆಗ್ತಿದೆ. ಬೆಳಗ್ಗೆಯಿಂದ ಏನೂ ತಿಂದಿಲ್ಲ, ಹಸು ಆಗ್ತಿದೆ. ಹಾ, ನೀವು ಊಟ ಕೊಡಿ, ಆಮೇಲೆ ನೀವು ಹೇಳಿದ್ದನ್ನ ಮಾಡ್ತೀವಿ. ಸ್ವಾಮಿ, ಆಗಲೇ ಸ್ವಲ್ಪ ಹೊರಟಾಗಿ ಮಾತಾಡ್ಬಿಟ್ಟೆ, ದಯವಿಟ್ಟು ಕ್ಷಮಿಸ್ಬಿಡಿ. ನೋಡಿ, ನೀವು ನನಗೆ ಊಟ ಕೊಡದಿದ್ರೂ ಪರವಾಗಿಲ್ಲ, ನಾನು ನಂಬ್ಕೊಂಡು ಇವರೆಲ್ಲ ಬಂದಿದ್ದಾರೆ, ಅವ್ರಿಗಾದರೂ ಊಟ ಕೊಡಿ, ನಿಮ್ಮ ಕೈ ಮುಗಿತೀನಿ. ಸರಿ ಸರಿ, ನೀವು ಇಷ್ಟೆಲ್ಲ ಕೇಳ್ಕೊತಿದ್ದೀರಾ ಅಂತ ಮನ್ಸು ಮಾಡಿವ್ನಿ. ಊಟ ಅಲ್ಲದೆ ಹೋಗಿ. ಅಲ್ಲಿ ಊಟ ಇದೆಯಾ? ಅಪ್ಪ ಅಮ್ಮ, ಚಿಕ್ಕಪ್ಪ ಚಿಕ್ಕಮ್ಮ, ತಾತ ಬನ್ನಿ, ಅಲ್ಲಿ ಊಟ ಇದೆಯಂತೆ. ಅನ್ಯಾಯ ಅನ್ನ ಚೆಲ್ಬಿಟ್ಟಲ್ಲೋ, ಬುದ್ಧಿದ್ಯಾ ನಿನಗೆ? ಒಂದು ಕಾಳು ಅಕ್ಕಿ ಬೆಳಿಬೇಕು ಅಂದ್ರೆ ಎಷ್ಟು ಕಷ್ಟ ಇದೆ ಗೊತ್ತಾ? ರಕ್ತ ರಕ್ತ ಸುರಿಸ್ಬೇಕಾಗತ್ತೆ. ಅಪ್ಪ, ನಾನೇನು ಬೇಕು ಅಂತ ಬರ್ತೀನಿ ನೋಡು. ರೀ ರೀ ರೀ, ಆ ರೈತನ ಮೇಲಿನ ಕೋಪನ ಇವನ್ ಮೇಲೆ ಯಾಕ್ರಿ ತೀರಿಸ್ಕೊತಾ ಇದ್ದೀರಾ? ಏನ್ ಮಾತಾಡ್ತಾ ಇದ್ದೀಗ್ರಿ? ಯಾರ್ದೋ ಕೋಪನ ನಾನೇ ಇವನ್ ಮೇಲೆ ತೋರಿಸ್ಲಿ? ಕಣ್ ಕಾಣಿಸ್ತಾ ಇಲ್ವಾ? ಅನ್ನ ಚೆಲ್ಲಿದ್ದಾನೆ. ಲೇ, ಅವತ್ತು ಗಿರಿಜಾ ಕೂಡ ನಿನ್ ಮೇಲೆ ಕೋಪನ ಸ್ಕಂದನ್ ಮೇಲೆ ತಿರ್ಸ್ಕೊಳ್ಳಿಲ್ಲ. ಅವತ್ತು ನೀನೇನ್ ಮಾಡ್ದೆ? ಬಡ್ಜೆಟ್ ಟೈಟ್ ಇದೆ, ಎಲ್ಲಿಗೂ ಕರ್ಕೊಂಡು ಹೋಗಕ್ ಆಗಲ್ಲ ಆಗಲ್ಲ ಆಗಲ್ಲ. ಏಯ್, ಅಯ್ಯೋ ನಿನ್ನ ಈ ಚಿಕ್ಕ ಹುಡುಗನೇನೋ ನೀನು? ಕಣ್ಕಣಲ್ವಾ ನಿಂಗೆ? ಅಕ್ಕಿ ಅದು ಅನ್ನಪೂರ್ಣೇಶ್ವರಿ, ಅಷ್ಟು ನಾನೇ ಮಾಡಿರೋದು. ಅಮ್ಮ, ನೀನು ಊಟದ ಬ್ಯಾಗ್ನ ಮನೇಲೆ ಬಿಟ್ಟು ಬಂದಿದ್ದ ಅಂದೆ ತಾನೆ? ಮತ್ತೆ ಇಲ್ಲಕ್ಕೆ ಹೇಗೆ ಬಂತು? ಅದೇ ನನಗೂ ಅರ್ಥ ಆಗ್ತಾ ಇಲ್ಲ. ಅಡ್ಗೆ ಬೇರೆ ಈಗ ತಾನೇ ಮಾಡಿಟ್ಟಿರೋ ಹಾಗೆ ಬಿಸಿ ಬಿಸಿ ಇದೆ. ಏನಾಗ್ತಿದೆ ಇಲ್ಲಿ? ಇದು ಹೇಗೆ ಅಂತಾನೆ ಗೊತ್ತಾಗ್ತಾ ಇಲ್ವಲ್ಲ. ನನಗೆ ಅರ್ಥ ಆಯ್ತು, ಬಂದೆ. ರೀ ಬಾವಾ, ಅಪ್ಪ, ಭಗವಂತ ಭಗವಂತ. ಅಪ್ಪ ಶಿವಪ್ಪ, ಯಾರು ಹುಡುಕ್ತಿದೀಯಾ? ನನ್ನ ಸ್ನೇಹಿತ ಭಗವಂತನ. ಭಗವಂತ, ನಿನ್ ಸ್ನೇಹಿತ ಭಗವಂತನ? ಅದು ಯಾರಪ್ಪ? ಅಯ್ಯೋ, ನಿಮ್ಗದ್ರ ಅರ್ಥ ಆಗಲ್ಲ ಸ್ವಾಮಿ. ನನಗೆ ಅರ್ಥ ಆಗದೆ ಇರೋದು ಏನಿದೆ ಶಿವಪ್ರಸಾದ್?